ನೀವು ನಿಮ್ಮ ಲೈಫಲ್ಲಿ ಪ್ರತಿದಿನ ಬೇರೆಯವರಿಗೆ ಏನು ಹೇಳ್ತೀರಾ ಮತ್ತು ಬೇರೆಯವರಿಂದ ಏನು ಕೇಳ್ತೀರಾ ಅನ್ನೋದರ ಮೇಲೆ ನಿಮ್ಮ ಮೆಂಟಲ್ ಸ್ಟೇಟಸ್ ಮತ್ತು ಲೈಫ್ನ ಸ್ಟೇಟಸ್ ಡಿಸೈಡ್ ಆಗುತ್ತೆ. ಅದಕ್ಕಾಗಿ ನೀವು ಬೇರೆಯವರಿಗೆ ಏನಾದರೂ ಒಂದನ್ನು ಹೇಳುವಾಗ ಮತ್ತು ಬೇರೆಯವರಿಂದ ಏನಾದರೂ ಒಂದನ್ನು ಕೇಳಿಸಿಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ನಿಮಗೆ ನಿಮ್ಮ ಮಾತುಗಳ ಮೇಲೆ ನಿಗಾ ಇರಬೇಕು. ಯಾಕಪ್ಪ ಅಂತಂದರೆ ಊಟದಲ್ಲಿ ಹಾಕಿರುವ ವಿಷಕ್ಕೆ ಔಷಧಿ ಇದೆ, ಆದರೆ ನಿಮ್ಮ ಕಿವಿಯಲ್ಲಿ ಹಾಕಿರುವ ವಿಷಕ್ಕೆ ಯಾವುದೇ ಔಷಧಿ ಇಲ್ಲ. ಮತ್ತು ಈ ವಿಷ ಬಹಳಷ್ಟು ಜನರ ಜೀವನವನ್ನು ಸರ್ವನಾಶ ಮಾಡಿದೆ. ಅದಕ್ಕಾಗಿ ನೀವು ಮಾತಾಡುವಾಗ, ನೀವು ಬೇರೆಯವರಿಗೆ ಏನಾದರೂ ಹೇಳುವಾಗ ಮತ್ತು ಬೇರೆಯವರಿಂದ ಏನಾದರೂ ಕೇಳಿಸಿಕೊಳ್ಳುವಾಗ ಕಾನ್ಷಿಯಸ್ ಆಗಿರಬೇಕು, ಜಾಗೃತೆಯನ್ನು ವಹಿಸಬೇಕು. ನಿಮ್ಮ ಮಾತುಗಳಿಂದ ಬೇರೆಯವರ ಮನಸ್ಸು ಮುರಿಬಾರ್ದು, ಬೇರೆಯವರ ಮನೆ ಮುರಿಬಾರ್ದು, ಬೇರೆಯವರ ಜೀವನ ಹಾಳಾಗಬಾರ್ದು, ಬೇರೆಯವರ ಟೈಮ್, ದುಡ್ಡು ಮತ್ತು ರಿಲೇಷನ್ಶಿಪ್ಗಳು ಹಾಳಾಗಬಾರ್ದು. ಅದೇ ರೀತಿ ಬೇರೆಯವರ ಮಾತುಗಳಿಂದ ನಿಮ್ಮ ಟೈಮ್, ಮನಿ, ರಿಲೇಷನ್ಶಿಪ್ಗಳು ಹಾಳಾಗಬಾರ್ದು. ಈ ಒಂದು ಜಾಗೃತೆಯನ್ನು ನೀವು ವಹಿಸಬೇಕು. ಅದಕ್ಕಾಗಿ ನೀವು ಸಾಕ್ರೆಟೀಸ್ ಅವರ ಗೋಲ್ಡನ್ ರೂಲ್ ಆಫ್ ಸ್ಪೀಚನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು. ಒಂದಿನ ಸಾಕ್ರೆಟೀಸ್ ಅವರು ತಮ್ಮ ಶಿಷ್ಯರೊಂದಿಗೆ ಮಾತಾಡ್ತಾ ಒಂದು ಮರದ ಕೆಳಗಡೆ ಕುಳಿತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಓಡೋಡಿ ಸಾಕ್ರೆಟೀಸ್ ಅವರ ಹತ್ರ ಬರ್ತಾನೆ. ನಾನು ನಿಮಗೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾತನ್ನು ಹೇಳಬೇಕು, ಹೇಳ ಅಂತೇಳಿ ಕೇಳ್ತಾನೆ. ಆವಾಗ ಸಾಕ್ರೆಟೀಸ್ ಅವನನ್ನು ತಡೀತಾರೆ. ಸ್ವಲ್ಪ ಉಸಿರು ತಗೋ, ನಾನು ನಿನಗೆ 3 ಪ್ರಶ್ನೆಗಳನ್ನು ಕೇಳುವೆ, ಅದಕ್ಕೆ ನೀನು ಉತ್ತರ ಕೊಡು, ಆಮೇಲೆ ನೀನು ಏನು ಹೇಳಬೇಕಂತ ಇದೆಯಲ್ಲ ಅದನ್ನು ನಾನು ತಾಳ್ಮೆಯಿಂದ ಕೇಳುವೆ ಅಂತ ಹೇಳ್ತಾರೆ. ಸರಿ ಅಂತಾನೆ ಆ ವ್ಯಕ್ತಿ. ಆವಾಗ ಸಾಕ್ರೆಟೀಸ್ ಅವರು ಆ ವ್ಯಕ್ತಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತಾರೆ. ನೀನು ನನಗೇನು ಹೇಳಬೇಕಂತ ಅಂದ್ಕೊಂಡಿದೀಯಲ್ಲ, ಇದು ನಿಜ ಇದೆನಾ? ಈಸ್ ಇಟ್ ಟ್ರೂ? ಇದು ನಿಜ ಇದೆ ಅನ್ನೋದಕ್ಕೆ ನಿನ್ನ ಹತ್ರ ಏನಾದರೂ ಎವಿಡೆನ್ಸ್ ಇದೆನಾ ಅಂತ ಕೇಳ್ತಾರೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಇದನ್ನು ಸ್ವತಃ ಕೇಳಿಲ್ಲ, ಬೇರೆಯವರ ಬಾಯಿಯಿಂದ ಕೇಳಿರುವೆ ಅಂತಾನೆ. ಇದಾದ ನಂತರ ಸಾಕ್ರೆಟೀಸ್ ಅವನಿಗೆ 2ನೇ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಒಳ್ಳೇದಿದೆನಾ? ನೀನೇನು ಹೇಳಕೊಟ್ಟಿದೆಯಲ್ಲ, ಇಸ್ ಇಟ್ ಗುಡ್ ಅಂತ ಕೇಳ್ತಾರೆ. ಆವಾಗ ವ್ಯಕ್ತಿ ಹೇಳ್ತಾನೆ, ಖಂಡಿತವಾಗಿಯೂ ಇದು ಒಳ್ಳೆಯದಲ್ಲ, ಕೆಟ್ಟದಾಗಿದೆ, ಅದಕ್ಕಾಗಿಯೇ ನಿಮಗೆ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅದಕ್ಕಾಗಿಯೇ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ. ಸೊ ಆವಾಗ ಸಾಕ್ರೆಟೀಸ್ ಅವರು ಸ್ವಲ್ಪ ತಮ್ಮ ಮುಖದ ಮೇಲೆ ಕೋಪವನ್ನು ತೋರಿಸ್ತಾರೆ. ಆ ವ್ಯಕ್ತಿ ಸ್ವಲ್ಪ ಡಿಮೋಟಿವೇಟೆಡ್ ಆಗ್ತಾನೆ. ಇದಾದ ನಂತರ ಸಾಕ್ರೆಟೀಸ್ ಅವರು ಅವನಿಗೆ 3ನೇ ಪ್ರಶ್ನೆಯನ್ನು ಕೇಳ್ತಾರೆ. ಇಸ್ ಇಟ್ ಯೂಸ್ಫುಲ್? ನೀನು ಏನು ನನಗೆ ಹೇಳಬೇಕಂತ ಇದೆಯಲ್ಲ ಅದು ಯೂಸ್ಫುಲ್ ಆಗಿದೆನಾ? ಇದರಿಂದ ನನಗೇನಾದರೂ ಲಾಭ ಆಗತ್ತಾ? ನನ್ನ ಲೈಫಲ್ಲಿ, ನನ್ನ ಕೆಲಸದಲ್ಲಿ ಏನಾದರೂ ವ್ಯಾಲ್ಯೂ ಆ್ಯಡ್ ಆಗತ್ತಾ ಅಂತ ಕೇಳ್ತಾರೆ. ಆವಾಗ ಆ ವ್ಯಕ್ತಿ ಏನನ್ನ ಕೂಡ ಮಾತನಾಡದೆ ಸಾಕ್ರೆಟೀಸ್ ಅವರಿಂದ ದೂರ ಹೋಗಿಬಿಡ್ತಾನೆ. ಈ ಒಂದು ಇನ್ಸಿಡೆಂಟ್ನಿಂದ ನಮಗೇನು ಕಲಿಯೋಕ್ಕೆ ಸಿಗತ್ತಪ್ಪ ಅಂತಂದರೆ, ನಾವು ಬೇರೆಯವರಿಗೆ ಏನಾದರೂ ಒಂದನ್ನು ಹೇಳುವಾಗ ಈ ಗೋಲ್ಡನ್ ರೂಲ್ ಆಫ್ ಸ್ಪೀಚನ್ನು ಅಂದರೆ ಟ್ರಿಪಲ್ ಫಿಲ್ಟರ್ ಟೆಸ್ಟನ್ನು ಅಪ್ಲೈ ಮಾಡಬೇಕು. ಬೇರೆಯವರಿಗೆ ಏನೋ ಹೇಳೋದಕ್ಕಿಂತ ಮುಂಚೆ ನಾವು ಇದು ನಿಜವಾಗಿದೆನಾ, ಇದು ಗುಡ್ ಆಗಿದೆನಾ, ಇದು ಯೂಸ್ಫುಲ್ ಆಗಿದೆನಾ ಅನ್ನೋದನ್ನು ಟೆಸ್ಟ್ ಮಾಡಬೇಕು. ಕನ್ಫರ್ಮೇಷನ್ ಸಿಕ್ಕರೆ ಮಾತ್ರ ಅದನ್ನು ಬೇರೆಯವ್ರಿಗೆ ಹೇಳಬೇಕು. ಮತ್ತು ಬೇರೆಯವರಿಂದ ಕೇಳಿಸಿಕೊಳ್ಳುವಾಗಲೂ ಕೂಡ ಅಷ್ಟೇ, ಬೇರೆಯವ್ರು ನಮಗೇನು ಹೇಳ್ತಾ ಇದ್ದಾರಲ್ಲ ಆವಾಗ ಇದು ನಿಜ ಇದೆನಾ, ಇದು ಒಳ್ಳೇದಿದೆನಾ, ಇದರಿಂದ ನನಗೇನಾದರೂ ಲಾಭ ಇದೆನಾ, ಯೂಸ್ಫುಲ್ ಇದೆನಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ನಂತರವೇ ನಾವು ಅದನ್ನು ಕೇಳಬೇಕು. ಸೊ ಇದೇ ಸಾಕ್ರೆಟೀಸ್ ಅವರ ಗೋಲ್ಡನ್ ರೂಲ್ ಆಫ್ ಸ್ಪೀಚ್ ಆಗಿದೆ. ಇದಕ್ಕೆ ಟ್ರಿಪಲ್ ಫಿಲ್ಟರ್ ಟೆಸ್ಟ್ ಅಂತ ಕೂಡ ಕರೀತಾರೆ. ಬಹಳಷ್ಟು ಜನರಿಗೆ ಇದರ ಬಗ್ಗೆ ಅರಿವಿಲ್ಲ, ಬಹಳಷ್ಟು ಜನರಿಗೆ ಸಮಯದ ಮಹತ್ವ ಗೊತ್ತಿಲ್ಲ. ಅದಕ್ಕಾಗಿ ಅವರು ತಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ನಿಮ್ಮ ಲೈಫಲ್ಲಿ ಹೊಸದಾಗಿ ಒಂದು ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ, ಈಗಾಗಲೇ ಸ್ಟಾರ್ಟ್ ಮಾಡಿರುವ ರಿಲೇಷನ್ಶಿಪ್ಪನ್ನು ಲೈಫ್ ಲಾಂಗ್ ಆಗಿ ಮೇಂಟೈನ್ ಮಾಡಬೇಕಂದ್ರೂ ಕೂಡ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಆದರೆ ಬಹಳಷ್ಟು ಜನರಿಗೆ ಸಮಯದ ಮಹತ್ವವೇ ಗೊತ್ತಿಲ್ಲ, ಅವರು ಅದನ್ನು ವೇಸ್ಟ್ ಮಾಡ್ತಾರೆ. ಇವರಿಗೆ ಸ್ವಂತ ಲೈಫ್ ಪಾರ್ಟ್ನರನ್ನು ಹುಡುಕಾಡಿಕೊಳ್ಳುವ ಯೋಗ್ಯತೆಯೂ ಕೂಡ ಇಲ್ಲ. ಇವರ ಪೇರೆಂಟ್ಸ್ಗಳು ಇವರಿಗೆ ಲೈಫ್ ಪಾರ್ಟ್ನರನ್ನು ಗಂಟಾಗಿ ಕೊಟ್ಟರು ಕೂಡ ಅವರನ್ನು ಸರಿಯಾಗಿ ಬಾಳಿಸುವ ಯೋಗ್ಯತೆ ಕೂಡ ಇಲ್ಲ. ಈ ಟೈಮ್ ಅನ್ನೋದು ನಿಮ್ಮ ಲೈಫಿನ ಪ್ರತಿಯೊಂದು ಆಸ್ಪೆಕ್ಟ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ. ನೀವು ನಿಮ್ಮ ಮಾತುಗಳಿಂದ ಬೇರೆಯವರ ಟೈಮನ್ನು ವೇಸ್ಟ್ ಮಾಡಬಾರ್ದು ಮತ್ತು ಬೇರೆಯವರ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ಟು ನಿಮ್ಮ ಟೈಮನ್ನು ಕೂಡ ವೇಸ್ಟ್ ಮಾಡ್ಕೋಬಾರ್ದು. ನಿಮ್ಮ ಮನಸ್ಸನ್ನು ನೀವು ಟಾಕ್ಸಿಕ್ ಮಾಡಿಕೊಳ್ಬಾರ್ದು ಮತ್ತು ಬೇರೆಯವರ ಮನಸ್ಸನ್ನು ಕೂಡ ಟಾಕ್ಸಿಸಿಟಿಗೆ ತಳ್ಳಬಾರ್ದು.
ಹೀಗಾಗಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. SP10 ಡಿಸ್ಕೌಂಟ್ ಕೂಪನನ್ನು ಅಪ್ಲೈ ಮಾಡಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು ಮಾತಾಡುವಾಗ ದ ಗೋಲ್ಡನ್ ರೂಲ್ ಆಫ್ ಸ್ಪೀಚನ್ನು ಅಪ್ಲೈ ಮಾಡಿ ಮತ್ತು ಮಾತಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.